ಈಗ ನಾನು ನಿಮ್ಮ ಮುಂದೆ ವಾಲಿಬಾಲ್ ಅಂಕಣದ ಪರಿಚಯವನ್ನು ಮಾಡಲಿದ್ದೇನೆ. ವಾಲಿಬಾಲ್ ಅಂಕಣ ಎಷ್ಟು ಮೀಟರ್ ಇರ್ತೈತೆ, ಉದ್ದ ಎಷ್ಟು ಮೀಟರ್ ಇರ್ತೈತೆ, ಅಗಲ ಎಷ್ಟು ಮೀಟರ್ ಇರ್ತೈತೆ, ಅದರಲ್ಲಿ ಬರುವಂತಹ ಲೈನ್ಗಳು ಏನೇನು, ಆ ಲೈನ್ಗಳು ಏನೇನು ಸೂಚಿಸ್ತದೆ, ಜೊತೆಗೆ ಗ್ರೌಂಡ್ ಮೆಜರ್ಮೆಂಟ್ ಕೂಡ ಏನು, ಜೊತೆಗೆ ನೆಟ್ಟಿನ ಅಳತೆ, ಪೋಲಿನ ಅಳತೆ, ಪುರುಷರಿಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಹೇಳಿದ್ದೇನೆ. ಮೊದಲನೇದಾಗಿ ಈ ವಾಲಿಬಾಲ್ ಆಟವನ್ನು ಅಮೆರಿಕ ದೇಶದಲ್ಲಿ ಕಂಡಿಡ್ತಾರೆ. ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥ ಕಂಡಿಡ್ತಾರೆ. ಇದು ಬಾಸ್ಕೆಟ್ಬಾಲ್ ಆಧಾರದ ಮೇಲೆ ವಾಲಿಬಾಲ್ ಆಟವನ್ನು ಕಂಡಿಡ್ತಾರೆ. ಈಗ ವಾಲಿಬಾಲ್ ಅಂಕಣದ ಉದ್ದ ಮತ್ತು ಅಗಲ ಎಷ್ಟಿದೆ ಅಂತೇಳಿ ನೋಡ್ಕೊಳ್ಳೋಣ. ಉದ್ದ ಮತ್ತು ಅಗಲ, ಈ ವಾಲಿಬಾಲ್ ಅಂಕಣದ ಉದ್ದ ಮತ್ತು ಅಗಲ 18 ಮೀಟರ್ ಸೈಡ್ ಲೈನ್ and end line 9 ಮೀಟರ್ ಇರುತ್ತೆ. ಜೊತೆಗೆ ಸೆಂಟರ್ ಲೈನ್ ಇದು ಕೂಡ 9 ಮೀಟರ್ ಇರ್ತದೆ. ಅಟ್ಯಾಕ್ ಲೈನ್ ಇದು ಕೂಡ 9 ಮೀಟರ್ ಇರ್ತದೆ. ಇದು ಅಟ್ಯಾಕ್ ಲೈನ್, ಇದು 9 ಮೀಟರ್ ಇರ್ತದೆ. ಇದಕ್ಕೆ ಸೈಡ್ ಲೈನ್ ಅಂತೇಳಿ ಕರೀತಾರೆ. ಇದಕ್ಕೆ ಎಂಡ್ ಲೈನ್ ಅಂತೇಳಿ ಕರೀತಾರೆ. ಮತ್ತೆ ಇದು ಮಧ್ಯದಲ್ಲಿ ಇರೋದಕ್ಕೆ ಇದಕ್ಕೆ ಸೆಂಟರ್ ಲೈನ್ ಅಂತೇಳಿ ಕರೀತಾರೆ. ಇದಕ್ಕೆ ಸೆಂಟರ್ ಲೈನ್ ಅಂತ ಕರೀತಾರೆ. ಮತ್ತೆ ಇದಕ್ಕೆ ಅಟ್ಯಾಕ್ ಲೈನ್ ಅಂತ ಹೇಳಿ ಕರೀತಾರೆ. ಅಟ್ಯಾಕ್ ಲೈನ್, ಎರಡು ಅಟ್ಯಾಕ್ ಲೈನ್, ಇಲ್ಲೊಂದು ಅಟ್ಯಾಕ್ ಲೈನ್ ಮತ್ತು ಇಲ್ಲೊಂದು ಅಟ್ಯಾಕ್ ಲೈನ್ ಅಂತ ಹೇಳಿ ಕರೆಯಲಾಗುತ್ತೆ. ಈಗ ನಮಗೆ ವಾಲಿಬಾಲ್ ಅಂಕಣದ ಪರಿಚಯ ಗೊತ್ತಾಯಿತು. ಮೆಜರ್ಮೆಂಟ್ ಸೈಡ್ ನೇರ 18 ಮೀಟರ್ ಇರ್ತೈತೆ, ಉದ್ದ ಸೈಡ್ ಲೈನ್ 18 ಮೀಟರ್ ಇರ್ತೈತೆ ಮತ್ತು ಎಂಡ್ ಲೈನ್ 9 ಮೀಟರ್ ಇರ್ತದೆ. ಈಗ ಈ ಸೆಂಟರ್ ಲೈನ್ ಇಂದ ಅಟ್ಯಾಕ್ ಲೈನ್ಗೆ 3 ಮೀಟರ್ ಇರ್ತದೆ. 3 ಮೀಟರ್ ಸೆಂಟರ್ ಲೈನ್ ಇಂದ ಅಟ್ಯಾಕ್ ಲೈನ್ಗೆ 3 ಮೀಟರ್, ಅಟ್ಯಾಕ್ ಲೈನ್ ಇಂದ ಎಂಡ್ ಲೈನ್ಗೆ 6 ಮೀಟರ್ ಇರ್ತದೆ. ಅಂದ್ರೆ 3 + 6 = 9 ಮೀಟರ್. ಸೇಮ್ ಇಲ್ಲಿ ಹೇಳಿರೋ ಹಾಗೆ ಸೆಂಟರ್ ಲೈನ್ ಟು ಅಟ್ಯಾಕ್ ಲೈನ್ 3 ಮೀಟರ್, ಅಟ್ಯಾಕ್ ಲೈನ್ ಟು ಎಂಡ್ ಲೈನ್ 6 ಮೀಟರ್ ಇರುತ್ತೆ. ಇದು ವಾಲಿಬಾಲ್ ಅಂಕಣದ ಬಹಳ ಈಸಿ ಆಗಿರುವಂತಹ ಮೆಥಡ್, ಈಸಿಯಾಗಿ ತಿಳ್ಕೊಳ್ಳುವಂತಹ ಒಂದು ನಿಯಮ. ಜೊತೆಗೆ ನಮ್ಗೆ ಇಲ್ಲಿ ಸೈಡ್ ಲೈನ್ ಅಲ್ಲಿ ಒಂದು ಡಾಟ್ 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 ಅಂತ ಇರ್ತದೆ. ಡಾಟ್ ಡಾಟ್ ಅದು ಕೂಡ ಅಟ್ಯಾಕ್ ಲೈನ್ ಅಂತ ಕರೀತಾರೆ. ಈ ಸೈಡ್ ಲೈನ್ ಇಂದ ಇಲ್ಲಿಗೆ ಇದು 1.75 ಮೀಟರ್ ಇರ್ತದೆ. 1.75 ಮೀಟರ್ ಇರ್ತದೆ. ಇಲ್ಲಿಂದ ಈ ಸೈಡ್ ಲೈನ್ ಇಂದ ಒಂದು 5 ಡಾಟ್ಗಳು ಇರ್ತದೆ. 15 15 20 15 20 15 20 ಹೀಗೆ 5 ಡಾಟ್ಗಳನ್ನ ಹಾಕಿರಲಾಗುತ್ತೆ. ಅಂದ್ರೆ ಅಟ್ಯಾಕ್ ಲೈನ್ ಪ್ಲೇಯರ್, ಬ್ಯಾಕ್ ಜಂಪ್ ಪ್ಲೇಯರ್ ಇಲ್ಲಿಂದ ಕೂಡ ಹೀಗೆ ಅಟ್ಯಾಕ್ ಮಾಡಬಹುದು ಅನ್ನೋ ಕಾರಣಕ್ಕೆ ಸೈಡ್ ಲೈನ್ ಅಲ್ಲಿ ಹಾಕಿರ್ತಾರೆ. ಈಗ ನಿಮಗೆ ಗೊತ್ತಾಯ್ತು. ಈಗ ಪೋಲ್ ವಿಚಾರ ಬಂತಂದ್ರೆ ಇಲ್ಲೊಂದು ಪೋಲು, ಇಲ್ಲೊಂದು ಪೋಲ್. ಪೋಲ್ ಪೋಲ್ ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಪೋಲ್, ಪೋಲಿಂದ ಪೋಲಿಗೆ, ಪೋಲ್ ಟು ಪೋಲ್. ವಾಲಿಬಾಲ್ ಫೆಡರೇಷನ್ ಪ್ರಕಾರ ಇದು 11 ಮೀಟರ್ ಇರುತ್ತೆ. ವಾಲಿಬಾಲ್ ಫೆಡರೇಷನ್ ಪ್ರಕಾರ ಈ ಪೋಲಿಂದ ಈ ಪೋಲಿಗೆ 11 ಮೀಟರ್ ಇರುತ್ತೆ. ಪೋಲ್ ಟು ಪೋಲ್ 11 ಮೀಟರ್. ಹಾಗಾಗಿ ನಾವು ಲೈನ್ ಮೈನಸ್ ಮಾಡಿದ್ರೆ ಪೋಲ್ ಟು ಸೈಡ್ ಲೈನ್, ಪೋಲ್ ಟು ಸೈಡ್ ಲೈನ್ 1 ಮೀಟರ್ ಇರುತ್ತೆ. ಈ ಪೋಲಿಂದ ಈ ಸೈಡ್ ಲೈನ್ಗೆ 1 ಮೀಟರ್, ಮತ್ತೆ ಈ ಸೈಡ್ ಇಂದ ಈ ಪೋಲಿಗೆ 1 ಮೀಟರ್ ದೂರ ಇದೆ. ಗೊತ್ತಾಗಿದೆ ಅನ್ಕೊಂಡೆ ನಿಮ್ಗೆಲ್ಲ ಇದು. ಈಗ ಈಸಿಯಾಗಿ ಪೋಲಿನ ಹೈಟ್, ಪೋಲಿನ ಹೈಟು 2.55 ಮೀಟರ್ ಇರುತ್ತೆ. ಪೋಲಿನ ಹೈಟು 2.55 ಮೀಟರ್, ಅಂದರೆ ನೆಲದಿಂದ ಮೇಲಕ್ಕೆ 2.55 ಮೀಟರ್ ಪೋಲಿನ ಎತ್ತರ. ನಿಮಗೆ ಗೊತ್ತಾಯ್ತು, ಪೋಲಿಂದ ಗೊತ್ತಾಯ್ತು. ಈಗ ಪೋಲ್ ಆದ್ಮೇಲೆ ನೆಟ್,
ನೆಟ್ಟಿನ ಉದ್ದ 10 ಮೀಟರ್. ಎಸ್, ನೆಟ್ಟಿನ ಉದ್ದ 10 ಮೀಟರ್ ಇರ್ತದೆ. ನೆಟ್ಟಿನ ಉದ್ದ 10 ಮೀಟರ್ ಇರ್ತದೆ. ನೆಟ್ಟಿನ ಉದ್ದ ಗೊತ್ತಾಗಿದೆ ಅನ್ಕೊಳ್ಳಿ. ಹಾಗೆ ನೆಟ್ಟಿನಲ್ಲಿರುವಂತಹ ಬಾಕ್ಸ್ 10 into 10 ಸೆಂಟಿಮೀಟರ್. ನೆಟ್ಟಿನಲ್ಲಿರುವಂತಹ ಬಾಕ್ಸ್ಗಳು 10 into 10 ಸೆಂಟಿಮೀಟರ್. ಹೀಗೆ ಮೇಲೆ 10 ಸೆಂಟಿಮೀಟರ್ ಮತ್ತು ಅಗಲ ಸೆಂಟಿಮೀಟರ್ ಮತ್ತೆ ಮೇಲಿಂದ ಕೆಳಗೆ 10 ಸೆಂಟಿಮೀಟರ್. ಇದು ಬಾಕ್ಸಿನ ಅಳತೆ. ನೆಟ್ಟಿನಲ್ಲಿ ಬರುವಂತಹ ಬಾಕ್ಸಿನ ಅಳತೆ 10 into 10 ಸೆಂಟಿಮೀಟರ್. ಓಕೆ ಫೈನ್. ಈಗ ನೆಟ್ಟಿನ ಎತ್ತರ ಎಷ್ಟು? ಪುರುಷರಿಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆ ನೆಟ್ಟಿನ ಎತ್ತರ ನೆಟ್ ಹೈಟ್ ಪುರುಷರಿಗೆ ಫಾರ್ ಮೆನ್ ಅಂಡ್ ವುಮೆನ್. ಪುರುಷರಿಗೆ ಮೆನ್ನಿಗೆ 2.43 ಮೀಟರ್ ಇರುತ್ತೆ. ಇದು ಪುರುಷರಿಗೆ. ಮೆನ್ನಿಗೆ 2.43 ಮೀಟರ್. ಇದು ಪುರುಷರಿಗೆ ಇರುತ್ತದೆ. ಮಹಿಳೆಯರಿಗೆ 2.24 ಮೀಟರ್. ಇದು ಮಹಿಳೆಯರಿಗೆ. ವುಮೆನ್ಸ್ 2.24 ಮೀಟರ್ ಮಹಿಳೆಯರಿಗೆ ನೆಟ್ಟಿನ ಹೈಟ್. ಇದು ನೆಟ್ಟಿನ ಹೈಟ್. ನೆಟ್ಟಲ್ಲಿ ವಾಲಿಬಾಲ್ ಅಲ್ಲಿ ಬರುವಂಥದ್ದು. ಈಗ ಇದಾದ ನಂತರ ಆಂಟಿನಾ ಅಂತೇಳಿ ಕಟ್ಟಿರ್ತಾರೆ. ಇಲ್ಲಿ ಒಂದು ಆಂಟಿನಾವನ್ನು ಹಾಕಿರ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಆಂಟಿನಾ. ಈ ಆಂಟಿನಾದ ಎತ್ತರ ಆಂಟಿನಾ ಹೈಟ್ 1.80 ಮೀಟರ್. ಆಂಟಿನಾದ ಹೈಟ್ 1.80 ಮೀಟರ್. ಬಟ್ ಪ್ರಶ್ನೆ ಹೆಂಗ್ ಕೇಳ್ಬೋದು ನಿಮಗೆ? ಆಂಟಿನಾ ಹೈಟ್ ಎಷ್ಟು ಅಂತ ಕೇಳಿದ್ರೆ 1.80 ಮೀಟರ್ ಅಂತ ಹೇಳ್ಬೋದು. ಪ್ರಶ್ನೆ ಒಂದ್ಸಾರಿ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಕೇಳಿದ್ರೆ ಹೆಂಗ್ ಕೇಳ್ಬೋದು? ಆಂಟಿನಾ ನೆಟ್ಟಿನ ಮೇಲ್ತುದಿಯಿಂದ ಮೇಲ್ಭಾಗಕ್ಕೆ ಎಷ್ಟಿದೆ ಅಂತಂದ್ರೆ, ಅಂದ್ರೆ ಈ ನೆಟ್ಟಿನ ಮೇಲ್ಭಾಗದಿಂದ ಮೇಲ್ತುದಿಗೆ ಎಷ್ಟಿದೆ ಅಂತ ಕೇಳಿದ್ರೆ ನಮ್ಗೆ ಈಗಾಗಲೇ ನೆಟ್ ಬಿಡ್ತು ಗೊತ್ತಾಗಿದೆ. ನೆಟ್ ಬಿಡ್ತು ಹೈಟ್ ನೆಟ್ ಬಿಡ್ತು ಎಷ್ಟಿರುತ್ತೆ ಅಂತಂದ್ರೆ ಬಿಡ್ತು 1 ಮೀಟರ್ ಇರ್ತದೆ. ಯಾವಾಗಲೂ ನೆಟ್ ಬಿಡ್ತು 1 ಮೀಟರ್ ಇರ್ತದೆ. ಪ್ರಶ್ನೆ ಏನಿದೆ ಇಲ್ಲಿ, ಇದು ಇಲ್ಲಿಂದ ಇಲ್ಲಿಗೆ 1 ಮೀಟರ್ ಇರ್ತದೆ. ಬಟ್ ಪ್ರಶ್ನೆ ಹೆಂಗಿದೆ ಅಂತಂದ್ರೆ ನೆಟ್ಟಿನ ಮೇಲ್ತುದಿಯಿಂದ ಮೇಲ್ಭಾಗಕ್ಕೆ ಎಷ್ಟಿದೆ ಆಂಟಿನಾದ ಎತ್ತರ ಅಂತ ಕೇಳಿದ್ರೆ, ಆಂಟಿನಾ ಹೈಟ್ ಎಷ್ಟಿದೆ ನಮ್ಗೆ ಇಲ್ಲಿ 1.80 ಮೀಟರ್. ನಮಗೆ ನೆಟ್ಟಿನ ಎತ್ತರ ಎಷ್ಟಿದೆ 1 ಮೀಟರ್ ಇದೆ. ಅಂದ್ರೆ 1.80 ಮೀಟರ್ ಅಲ್ಲಿ 1 ಮೀಟರ್ ಹೋದ್ರೆ ಎಷ್ಟು? ಕೇವಲ 80 ಸೆಂಟಿಮೀಟರ್ಗಳು. 80 ಸೆಂಟಿಮೀಟರ್ಗಳು ನೆಟ್ಟಿನ ಮೇಲ್ತುದಿಯಿಂದ ಮೇಲ್ಭಾಗಕ್ಕಿರುವಂತಹ ನೆಟ್ಟಿನ ಎತ್ತರ. ಇಷ್ಟು ನಾವು ಈಗ ವಾಲಿಬಾಲ್ ಅಲ್ಲಿ ಅಂಕಣದ ಅಳತೆ ಗೊತ್ತಾಯಿತು.
ನೆಟ್ ಮೆಜರ್ಮೆಂಟ್ ಗೊತ್ತಾಯಿತು, ನೆಟ್ ಹೈಟ್ ಗೊತ್ತಾಯಿತು, ನೆಟ್ ಬಿಡ್ತು ಗೊತ್ತಾಯಿತು, ಮತ್ತು ಆಂಟಿನದ ಎತ್ತರ ಕೂಡ ಗೊತ್ತಾಯಿತು. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಹೇಳ್ತೀನಿ, ವಾರ್ಮ್ ಅಪ್ ಝೋನ್. ವಾರ್ಮ್ ಅಪ್ ಝೋನ್ ಎಷ್ಟು ಇರುತ್ತೆ ಅಂತಂದ್ರೆ 3 × 3 ಮೀಟರ್. ಇದು ವಾರ್ಮ್ ಅಪ್ ಝೋನ್ 3 × 3 ಮೀಟರ್. ಇದು ಎಲ್ಲಿ ಇರುತ್ತೆ ಅಂತಂದ್ರೆ ಈ ಭಾಗದಲ್ಲಿ ಇರುತ್ತೆ. ಇನ್ನೊಂದು ಮತ್ತು 3 × 3 ಮೀಟರ್ ಇರುತ್ತೆ. ಇದು ವಾರ್ಮ್ ಅಪ್ ಝೋನ್ 3 × 3 ಮೀಟರ್. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸಾಕಷ್ಟು ಸಾರಿ ಪ್ರಶ್ನೆಯನ್ನ ನಿಮ್ಗೆ ಕೇಳಿದ್ದಾನೆ, ನಮ್ಮೆಲ್ಲರಿಗೂ ಕೇಳಿದ್ದಾರೆ. ವಾಲಿಬಾಲ್ನ ವಾರ್ಮ್ ಅಪ್ ಝೋನ್ ನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ವಾಲಿಬಾಲ್ನ ವಾರ್ಮ್ ಅಪ್ ಝೋನ್ 3 × 3. ನಾನು ಇದಕ್ಕೊಂದು ಪ್ರಶ್ನೆ ಏನ್ ಕೇಳ್ತೀನಿ ಅಂತಂದ್ರೆ, ಈ ವಾರ್ಮ್ ಅಪ್ ಝೋನ್ ವಾಲಿಬಾಲ್ ಅಂಕಣಕ್ಕೆ ಸಂಬಂಧಿಸಿದನ ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ವಾಲಿಬಾಲ್ನ ವಾರ್ಮ್ ಅಪ್ ಝೋನ್ ಅಳತೆ ಕೇಳಿದ್ದಾನೆ, ಬಟ್ ಈ ವಾರ್ಮ್ ಅಪ್ ಝೋನ್ ಈ ಅಂಕಣಕ್ಕೆ ಸಂಬಂಧಿಸಿದನ ಇಲ್ವಾ? ಎಸ್, ಅದಕ್ಕೆ ಉತ್ತರ ಹೇಳ್ತೀನಿ. ಈ ವಾಲಿಬಾಲ್ ಅಂಕಣನೇ ಬೇರೆ, ಈ ವಾಲಿಬಾಲ್ ವಾರ್ಮ್ ಅಪ್ ಝೋನೇ ಬೇರೆ. ಅಂದ್ರೆ ವಾರ್ಮ್ ಅಪ್ ಝೋನ್ ಮಾತ್ರ ಅದು ಪ್ಲೇಯರ್ ಆಟಗಾರರು ಆಟ ನಡೆಯುವಂತ ಸಂದರ್ಭದಲ್ಲಿ ಅವರು ದೇಹವನ್ನ ಬಿಸಿ ಆಗ್ಲಿಕ್ಕೆ ವಾರ್ಮ್ ಅಪ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ಝೋನ್ ಅನ್ನು ಇಲ್ಲೇ ಹೋಗಿ ಅವರು ವಾರ್ಮ್ ಅಪ್ ಅನ್ನ ಮಾಡ್ಕೋಬೇಕು. ಹಾಗಾಗಿ ಇದರದ್ದು ಸಪರೇಟು ಮತ್ತು ಅಂಕಣನೇ ಸಪರೇಟು. ಹಾಗಾಗಿ ಈ ವಾರ್ಮ್ ಅಪ್ ಝೋನ್ ವಾಲಿಬಾಲ್ ಅಂಕಣಕ್ಕೆ ಸಂಬಂಧಿಸಿಲ್ಲ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಎಸ್, ಇಷ್ಟು ವಾಲಿಬಾಲ್ ಅಂಕಣದ ಪರಿಚಯ ನಿಮ್ಮ ಮುಂದೆ ನಾನು ತಂದಿಟ್ಟಿದ್ದೀನಿ. ನಾನು ನಾಣಾಪುರ ನಗರಸು DPEd, BPEd ಮತ್ತು MPEd ಜೊತೆಗೆ HFI ಕ್ವಾಲಿಫೈಡ್ ರೆಫರಿ. ಧನ್ಯವಾದಗಳು. ನಾನು ದೈಹಿಕ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್.